ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿದ ಬಸವಾದಿ ಪ್ರಮಥರನ್ನ ಎನ್ನ ಮನದಲ್ಲಿ ಸ್ಮರಿಸುತ್ತಾ ಕರಮುಗಿದು ಶಿರವಾಗಿ ಆಧ್ಯಾತ್ಮಿಕದ ರಸದೌತಣವನ್ನು ಸವಿಯಲು ಸಿದ್ಧರಿರುವ ಸರ್ವ ಶರಣು ತಂದೆ ತಾಯಿಯರಿಗೆ ಶರಣು ಶರಣಾರ್ಥಿಗಳು. ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ, ಕೇಂದ್ರ ಮಡಿಕೇಶ್ವರ್, ತಾಲೂಕು ಮುದ್ದೇಬಿಹಾಳ್. ಆನ್ಲೈನ್ ಉಪನ್ಯಾಸ ಗೋಷ್ಠಿ 65. ಇಂದಿನ ಉಪನ್ಯಾಸ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ, ದಾರ್ಶನಿಕ ತತ್ವಗಳನ್ನು ಅಳವಡಿಸಿಕೊಂಡಿರುವ ಉತ್ತಮ ವಾಗ್ಮಿಗಳು, ಸಾಹಿತಿಗಳು, ಸಂಸ್ಕೃತ ಪಂಡಿತರು, ಹೋರಾಟ ಜೀವಿಗಳು ಆಧ್ಯಾತ್ಮದ ಬೀಜಗಳನ್ನು ನಮ್ಮೂರಿನಲ್ಲಿ ಸುಮಾರು 40-45 ವರ್ಷಗಳ ಹಿಂದೆಯೇ ನೆಟ್ಟು ನೀರೆರೆದು ಮಡಿಕೇಶ್ವರದ ಮಣ್ಣಿನ ಕಣಕಣದಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರ ಇಂದಿಗೂ ಮುಂದೆಯೂ ಎಂದೆಂದಿಗೂ ಪಸರಿಸುವಂತೆ ಕಾರ್ಯೋನ್ಮುಖರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಪಾದ ಕಮಲಗಳಿಗೆ ಅಣೆಮಣಿದು ಪೂಜ್ಯರಿಗೆ ಭಕ್ತಿ ಭಾವದಿಂದ ಸರ್ವ ಶರಣು ಬಳಗದ ವತಿಯಿಂದ ಈ ಶುಭ ಸತ್ಸಂಗಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಇಲ್ಲದ ಪೂಜೆ ಅಶ್ವವಿಲ್ಲದ ಅರಸ, ಒಪ್ಪಲೊಲ್ಲದವಳ ನಗೆಯು, ಇವು ಮೂರು ಸಪ್ಪೆ ಕಾಣೆಯ ಸರ್ವಜ್ಞ ಎನ್ನುವ ಸರ್ವಜ್ಞನವರ ವಚನದಂತೆ ಪ್ರತಿಯೊಂದು ಕಾರ್ಯಕ್ರಮದ ಯಶಸ್ಸಿಗೆ ದೈವಿ ಪ್ರಾರ್ಥನೆ ಅತಿ ಮುಖ್ಯವಾದದ್ದು. ಈಗ ನಾವೆಲ್ಲರೂ ಆಲಿಸೋಣ ಶುಭಾರಂಭದ ಶುಭ ನುಡಿಯನ್ನ. ಕಮಲದ ಕಣ್ಣುಳ್ಳವಳು, ಹೆಸರಿಗೆ ತಕ್ಕಂತೆ ಹುಣ್ಣಿಮೆ ಚಂದಿರನ ಮೊಗದವಳು, ನಗು ಮೊಗದ ಸುಂದರಿ, ನಮ್ಮೆಲ್ಲರ ಮುದ್ದಿನ ಕಣ್ಮಣಿ ಕುಮಾರಿ ಬಿಂದುಶ್ರೀ ಪಿರಾಪುರಿಗಳಿಂದ. ಶ್ರೀ ಶಾರದೆ ವರಪಾನಿಯೇ, ಶ್ರೀ ಶಾರದೆ ವರಪಾನಿಯೇ, ವಿದ್ಯಾ ದೇವತೆ ನೀ ತಾಯಿಯೇ, ವಿದ್ಯಾ ದೇವತೆ ನೀ ತಾಯಿಯೇ, ಬ್ರಹ್ಮನ ರಾಣಿ ಎಂದು ಬ್ರಹ್ಮಾಂಡ ಸಾರುತ್ತಿದೆ, ಬ್ರಹ್ಮನ ರಾಣಿ ಎಂದು ಬ್ರಹ್ಮಾಂಡ ಸಾರುತ್ತಿದೆ, ಭಕ್ತಿ ಭಂಡಾರ ನಿನ್ನಲ್ಲಿದೆ, ಭವ್ಯ ಭಂಡಾರ ನಿನ್ನಲ್ಲಿದೆ, ಶ್ರೀ ಶಾರದೆ ವರ, ಶ್ರೀ ಶಾರದೆ ವರಪಾಣಿಯೇ, ವಿದ್ಯಾ ದೇವತೆ ನೀ ತಾಯಿಯೇ, ವಿದ್ಯಾ ದೇವತೆ ನೀ ತಾಯಿಯೇ, ಸಕಲ ವಿದ್ಯೆಗಳೆಲ್ಲ ಸರಸರ ಕಲಿಸಮ್ಮ, ಸಕಲ ವಿದ್ಯೆಗಳೆಲ್ಲ ಸರಸರ ಕಲಿಸಮ್ಮ, ಸಂಗೀತ ಸುದ್ದಿಯು ನಿನ್ನಲ್ಲಿದೆ, ಸಂಗೀತ ಜ್ಞಾನ ನಿನ್ನಲ್ಲಿದೆ, ಶ್ರೀ ಶಾರದೆ ವರಪಾಣಿಯೇ, ಶ್ರೀ ಶಾರದೆ ವರಪಾಣಿಯೇ, ವಿದ್ಯಾ ದೇವತೆ ನೀ ತಾಯಿಯೇ, ವಿದ್ಯಾ ದೇವತೆ ನೀ ತಾಯಿಯೇ, ನೀ ತಾಯಿಯೇ, ನೀ ತಾಯಿಯೇ. ಅವಕಾಶಕ್ಕಾಗಿ ಧನ್ಯವಾದಗಳು. ಬನ್ನಿ ನಿಮಗೆಲ್ಲ ಸುಸ್ವಾಗತ, ಅತಿ ಭವ್ಯ ಶುಭ ಕಾರ್ಯ ಶುಭದ ಸವಿಯ ಸ್ವಾಗತ. ಈ ಒಂದು ಸ್ವಾಗತ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಿಸದಂತೆ ಇರಿಸು ನಮ್ಮ ಕೂಡಲ ಸಂಗಮ ದೇವ. ಬಸವಾದಿ ಶರಣರನ್ನ ಎನ್ನ ಮನಮಂದಿರದಲ್ಲಿ ಸ್ಮರಿಸಿಕೊಂಡು, ಮಲ್ಲಿಗೆ ಮುಡಿದಾಂಗ, ಹವಳ ಮಲ್ಲಿಗೆ ಮುಡಿದಾಂಗ, ಕಲ್ಯಾಣದ ಶರಣರ ನೆನೆಯೋ ಎಲೆ ಮನವೇ ಎಂದ ಹಾಗೆ ಸದಾ ಶರಣರ ನೆನೆಯುವಿಕೆಯಲ್ಲಿ ಹಾಗೂ ವೃತ್ತಿ ತತ್ಪರತೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಕಲ್ಯಾಣದ ಶರಣರು ಬೇರೆ ಅಲ್ಲ, ಹೊನ್ನಹಳ್ಳಿಯ ವೇದಮೂರ್ತಿ ಶರಣಯ್ಯ ಮಠರವರು ಬೇರೆ ಅಲ್ಲ ಎಂದರೆ ಅತಿಶಯೋಕ್ತಿ ಎನಿಸದು ಎನ್ನುವ ಭಾವ ಮುಗಿದ ಮೊಗ್ಗೆ ಬೆಳಗಿನ ಸುಳಿಗಾಳಿಗಾಗಿ ಕಾದಿರುವಂತೆ ಈಗ ನಾವು ನೀವೆಲ್ಲರೂ ಎದುರು ನೋಡುತ್ತಿರುವ ಗೋಷ್ಠಿಯ ಪ್ರಮುಖ ಘಟ್ಟ ಇದಾಗಿದೆ. ಪ್ರಮುಖ ಘಟ್ಟವೇ ಇಂದಿನ ಉಪನ್ಯಾಸ ಘಟ್ಟ. ಇಂದಿನ ಉಪನ್ಯಾಸಕರು ಶ್ರೀ ಶರಣಯ್ಯ ಮಠ ಆಧ್ಯಾತ್ಮಿಕ ಚಿಂತಕರು, ಹಿರಿಯರು. ಉಪನ್ಯಾಸದ ವಿಷಯ ವಚನಗಳಲ್ಲಿ ಬದುಕಿನ ಮೌಲ್ಯಗಳು. ಒಂದು ಮಾತಿನಲ್ಲಿ ಹೇಳುವುದಾದರೆ, ಮನದ ಮೈಲಿಗೆಯನ್ನು ತೊಳೆಯುವ
ಕೊಂಡೊಯ್ಯುವ ಯಾವುದಾದ್ರೂ ಒಂದು ಪುಸ್ತಕ ಇದ್ರೆ ಅದು ವಚನ ಸಾಹಿತ್ಯ ಎಂದು ಹೆಮ್ಮೆಯಿಂದ ಹೇಳ್ಬೋದು. ಶರಣರು ರಚಿಸಿರುವ ಸಾವಿರಾರು ವಚನಗಳ ಪ್ರತಿ ಸಾಲು ಸಮಾಜ, ಮಾನವ, ಆಧ್ಯಾತ್ಮ, ಕಾಯಕ ಈ 4 ಅಂಶಗಳನ್ನ ಒಳಗೊಂಡಿರ್ತಕ್ಕಂತಹ ಸಾಲುಗಳಾಗಿವೆ. ಪ್ರತಿ ವಚನವು ಜೀವನದ ಮೌಲ್ಯವನ್ನ ಸಾರಿ ಸಾರಿ ಹೇಳುತ್ತದೆ. ಅಂತಹ ಒಂದು ಅದ್ಭುತ ಉಪನ್ಯಾಸ ವಿಷಯವನ್ನ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾರ್ಗದರ್ಶಕರು, ಆಧ್ಯಾತ್ಮಿಕ ಚಿಂತಕರು ಅರಳುಗುರಿದಂತೆ 10 ಹಲವು ವಚನಗಳನ್ನ